ಇದನ್ನು ಕೇಂದ್ರ ಸರ್ಕಾರ ಹಗುರವಾಗಿ ತಗೊಂಡಿಲ್ಲ ಅಂತ ನಾನು ನಂಬಿದ್ದೇನೆ. ಆದರೆ ಈ ದಿಕ್ಕಿನಲ್ಲಿ ಯೋಚನೆ ಹೆಂಗೆ ಮಾಡಿದ್ರು? ರಾಮ ಮಂದಿರ ಕಟ್ಟಿರೋದು ಎಷ್ಟರ ಮಟ್ಟಿಗೆ ಇತಿಹಾಸವನ್ನು ಸೃಷ್ಟಿ ಮಾಡ್ತೋ, ಈ ಲೂಟಿನೂ ಕೂಡ ಇಡೀ ರಾಮ ಭಕ್ತರಿಗೆ ಒಂದು ಎಚ್ಚರಿಕೆ, ಸರ್ಕಾರಗಳಿಗೂ ಎಚ್ಚರಿಕೆ. ನೋಡಿದ್ವಿ ನಾವು, ಕೇಳಿದ್ವಿ ನಾವು, ಅಯ್ಯಪ್ಪನ ದೇವಸ್ಥಾನದಲ್ಲಿ ಇರ್ತಿದ್ವಿ ಲೂಟಿ ಆಯಿತು, ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಲೂಟಿ ಆಯಿತು, ಕೇಳಿದ್ವಿ ನಾವು. ಆದರೆ ಇಷ್ಟರ ಮಟ್ಟಿಗೆ ಆಡಳಿತ ವೈಫಲ್ಯ, ಯಾರು ಅಡ್ಮಿನಿಸ್ಟ್ರೇಟರ್ಸ್ ಅಲ್ಲಿದ್ದಾರೆ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅನೇಕರು ಹೇಳ್ತಾರೆ ಅಲ್ಲಿರೋರೇ ಮಾಡಿರ್ಬೋದು, ಗೊತ್ತಿಲ್ಲ ನನಗೆ. ಇದು BJP RSS ಇದನ್ನೆಲ್ಲ ಇದರಲ್ಲಿ ರಾಜಕಾರಣ ಕೂಡ ತಂದುಬಿಟ್ರು. ಯಾರು ರಾಮ ಮಂದಿರ ಬೇಡ ಅಂತ ಹೇಳ್ತಾ ಇದ್ರು ಅವರಂತೂ ಭಾಳ ಜೋರಾಗಿ ಕೂಗ್ತಾ ಇದ್ದಾರೆ. ಅಲ್ಲಿ ದೇವಸ್ಥಾನ ಯಾಕೆ ಕಟ್ಟಬೇಕು, ಆಸ್ಪತ್ರೆ ಕಟ್ಟಲಿ, ಶಾಲೆ ಕಟ್ಟಲಿ ಅಂತ ಹೇಳ್ತಿದ್ದವರು ಇವತ್ತು ಲೂಟಿ ಬಗ್ಗೆ ಅವ್ರ ಗಮನ ಹರಿಸ್ತಾ ಇರೋದು ತುಂಬ ಸಂತೋಷ. ಯಾರ್ಯಾರು ರಾಮನ ವಿರೋಧಿಗಳಿದ್ದರು ಅವರೂ ಕೂಡ ಇದನ್ನು ವಿರೋಧ ಮಾಡ್ತಿರೋದು ನಿಜಕ್ಕೂ ಸಂತೋಷವೇ. ನಾನು ಅದಕ್ಕೋಸ್ಕರ ಇದರಲ್ಲಿ ಯಾರ್ಯಾರು ಇದ್ದಾರೆ ಅವ್ರ ಬಗ್ಗೆ ಸೂಕ್ತ ಕ್ರಮ ಆದಷ್ಟು ಬೇಗ ತಗೋಬೇಕು. ಇಲ್ಲಾಂದರೆ ಆ ಪುಣ್ಯಕ್ಷೇತ್ರದ ಬಗ್ಗೆ ಇರೋಂಥ ಗೌರವವನ್ನು ತೆಗೆಯೋಂಥ ಪ್ರಯತ್ನ ಅಂತ ಅನಿಸುತ್ತೆ ನನಗೆ.